ರಾಜ್ಯಸಭೆ ಹಾಗೇನೆ ಪರಿಷತ್ಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಆಗಿರಲಿಲ್ಲ. ಹಾಗಾಗಿ ಲೆಕ್ಕಾಚಾರಗಳಂತೂ ಸಾಕಷ್ಟಿತ್ತು. ಫೈನಲಿ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ನಿನ್ನೆ ರಾತ್ರಿ ವೇಳೆಗಾಗಿದೆ. ಅಚ್ಚರಿಯ ಆಯ್ಕೆಯನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಜ್ಯಸಭೆ ಟಿಕೆಟ್ ಅನ್ನ ಬಿಜೆಪಿ ಘೋಷಣೆ ಮಾಡಿದೆ. ಪ್ರೊಫೆಸರ್ ಎಂ ನಾಗರಾಜ್ ಅವರು ಮೂಲತಃ ಹುಬ್ಬಳ್ಳಿ ಮೂಲದವರು, ಹುಬ್ಬಳ್ಳಿ ಧಾರವಾಡ ಮೂಲದವರು. ಇವರಿಗೀಗ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಚರ್ಚೆಗಳು ನಡೀತಾ ಇತ್ತು. ಮತ್ತೊಮ್ಮೆ ಎಚ್.ಡಿ. ದೇವೇಗೌಡರಿಗೆ ಅವಕಾಶವನ್ನ ಕಲ್ಪಿಸಿಕೊಡಬಹುದು ಅಂತ ಹೇಳಿ. ಇನ್ನೊಂದು ಕಡೆ ಸುಮಲತಾ ಅವರು ಕೂಡ ಚರ್ಚಿತ ಹೆಸರಾಗಿತ್ತು. ಆದರೆ ಇಬ್ಬರಿಗೂ ಕೂಡ ಅವಕಾಶ ಕೈ ತಪ್ಪಿದೆ ಈಗ. ಇನ್ನೊಂದು ಕಡೆ ಪರಿಷತ್ಗೆ ಲಿಂಗರಾಜು ಹಾಗೇನೆ ರಘು ಕೌಟಿಲ್ಯ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಬೇಕು. ಹಾಗಾಗಿ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿರೋದ್ರಿಂದ ಇವರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಮೊನ್ನೆ ಆಗಿದೆ. ಇನ್ನು 18ನೇ ತಾರೀಕು ರಾಜ್ಯಸಭೆ ಪರಿಷತ್ಗೆ ಮತದಾನ ಪ್ರಕ್ರಿಯೆ ಆಗುತ್ತೆ. ಇವತ್ತು ಇನ್ಫ್ಯಾಕ್ಟ್ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿರೋದ್ರಿಂದ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಸಹಜವಾಗೇ ಕುತೂಹಲ ಇತ್ತು. ಒಂದ್ ಕಡೆ ದೇವೇಗೌಡರ ಹೆಸರು ಚರ್ಚೆಯಲ್ಲಿತ್ತು, ಸುಮಲತಾ ಅವ್ರ ಹೆಸರು ಕೂಡ ಚರ್ಚೆಯಲ್ಲಿತ್ತು. ಅವಕಾಶ ಸಿಗಬಹುದು ಇಬ್ಬರಿಗೂ ಅಂತ ಹೇಳಿ ನಿರೀಕ್ಷೆಗಳು ಇತ್ತು. ಆದರೆ ಅಚ್ಚರಿಯ ಬೆಳವಣಿಗೆ ಅನ್ನುವಂತೆ ಈಗ ಅಭ್ಯರ್ಥಿಗಳಿಗೆ ಒಂದು ಹೈಕಮಾಂಡ್ ಮಣೆ ಹಾಕಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಪರಿಷತ್ಗೆ ಲಿಂಗರಾಜು ಮತ್ತೆ ರಘು ಕೌಟಿಲ್ಯ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಇನ್ನು ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಜ್ಯಸಭೆಗೆ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದೆ ಬಿಜೆಪಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ದೇವೇಗೌಡರಿಗೆ ಮತ್ತೆ ಸುಮಲತಾ ಅವರಿಗೆ ಅವಕಾಶ ಮಾಡಿಕೊಡ್ಬೋದು ಬಿಜೆಪಿಯಿಂದ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಒಂದು ಅಚ್ಚರಿಯ ಬೆಳವಣಿಗೆ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ನೋಡ್ದಂಗೆ ಆಯ್ತು. ಅಂದ್ರೆ ಯಾವ್ಯಾವ ಮಾನದಂಡದ ಆಧಾರದ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ಗೆ ನಾನು ಟ್ರೈ ಮಾಡಿದ್ಯಾ ಮತ್ತೆ ಬಿಜೆಪಿ? ಖಂಡಿತವಾಗಿಯೂ ಪ್ರತಿ ರಾಜ್ಯಸಭಾ ಚುನಾವಣೆ ಆಗಿರ್ಬೋದು, ವಿಧಾನ ಪರಿಷತ್ ಚುನಾವಣೆ ಆಗಿರ್ಬೋದು ಶರ್ಮಿತಾ, ಬಿಜೆಪಿ ಇಂಥದ್ದೊಂದು ಕಾರ್ಯತಂತ್ರವನ್ನು ರೂಪಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೂಲ ಕಾರ್ಯಕರ್ತರಿಗೆ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮುಖಾಂತರ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು. ಅಂದರೆ ನಾವು ಕಾರ್ಯಕರ್ತರ ಪರವಾಗಿದೆ ಪಕ್ಷ, ಅಂದರೆ ಕಾರ್ಯಕರ್ತರಿಂದಲೇ ಪಕ್ಷ, ಮತ್ತೊಂದು ಕಡೆಗೆ ಕಾರ್ಯಕರ್ತರನ್ನ ಕಡೆಗಣಿಸುವಂಥ ಒಂದು ಪ್ರಶ್ನೆ ಇಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಸಿದ್ದಿ ಅಂದರೆ ಶಾಂತರಾಮ್ ಸಿದ್ದಿಯವ್ರನ್ನ ತಳ ಸಮುದಾಯಕ್ಕೆ ಸೇರಿದಂಥ ಏನು ಶಾಂತರಾಮ್ ಸಿದ್ದಿಯವ್ರನ್ನ ಕಣಕ್ಕಿಳಿಸೋದ್ರ ಮುಖಾಂತರ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಗೆಲುವನ್ನು ಸಾಧಿಸಿತ್ತು. ಸೊ ಇದೀಗ ಮತ್ತೆ ಅಂಥದ್ದೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರ್ತಕ್ಕಂಥದ್ದು ಪ್ರೊಫೆಸರ್ ನಾಗರಾಜ್ ಅವರು ಏನು ಮೂಲತಃ RSS ಕಾರ್ಯಕರ್ತ, ಮತ್ತೊಂದು ಕಡೆಗೆ ಅವರು RSS ಹಿನ್ನೆಲೆಯಿಂದ ಬಂದಂಥವ್ರು, ಮತ್ತೊಂದು ಕಡೆಯಾಗಿ ಅವರು BJP ನಾಯಕರ ಒಡನಾಟದಲ್ಲಿ ಇದ್ದಂಥವ್ರು. ಅವ್ರು ಯಾರು ಅನ್ನೋದು ಕೂಡ ಆದರೆ ಏನೋ ಪ್ರಚಲಿತವಾಗಿ ಗೊತ್ತಿರಲಿಲ್ಲ. ಈ ರೀತಿಯಾದಂಥ ಒಬ್ಬ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮುಖಾಂತರ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ದೇವೇಗೌಡರು ಮತ್ತು ಸುಮಲತಾ ಅವ್ರಿಗೂ ಕೂಡ ಎಲ್ಲ ಒಂದು ಕಡೆಯಾಗಿ ಅವರ ಹೆಸರನ್ನು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಹೈಕಮಾಂಡು. ಆದರೆ ಇದು ಎಲ್ಲ ಒಂದು ಕಡೆಯಾಗಿ ಇದೀಗ JDSಗೂ ಕೂಡ ಅಸಮಾಧಾನ ಉಂಟಾಯಿತಾ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಸುಮಲತಾ ಅಂಬರೀಶ್ ಅವರು ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಹಾಲಿ ಸಂಸದರು JDSಗೆ ಆ ಒಂದು ಸ್ಥಾನವನ್ನು ಬಿಟ್ಕೊಟ್ಟಿದ್ರು, ಅಂದರೆ NDA ಮೈತ್ರಿ ಆದಂಥ ಹಿನ್ನೆಲೆಯಲ್ಲಿ. ಇದೀಗ ಸಹಜವಾಗಿ ಏನು ಸುಮಲತಾ ಅಂಬರೀಶ್ ಅವ್ರನ್ನ ರಾಜ್ಯಸಭೆಗೆ ಕಣಕ್ಕಿಳಿಸ್ತಾರೆ, NDA ಅಭ್ಯರ್ಥಿಯಾಗಿ ಅವರು ಆಯ್ಕೆ ಆಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ತೀವ್ರ ನಿರೀಕ್ಷೆಯಲ್ಲಿದ್ದರು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಅವರನ್ನು ಕಡೆಗಣನೆ ಮಾಡಿರ್ತಕ್ಕಂಥದ್ದು. ಸಹಜವಾಗಿ ಇದೀಗ ಅಂಬರೀಷ್ ಅಭಿಮಾನಿಗಳು ಮತ್ತು ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿ ಅಸಮಾಧಾನ ಉಂಟಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿರ್ತಕ್ಕಂಥದ್ದು. ಲಿಂಗರಾಜ್ ಪಾಟೀಲ್ ಮತ್ತೊಂದು ಕಡೆಗೆ BY ವಿಜಯನ್ರವರ ಪರಮಾಪ್ತ ಮೈಸೂರಿನ ಇವರನ್ನು ಕೌಟಿಲ್ಯ ರಘುರವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದೀಗ ಏನು ಎಲ್ಲ ಒಂದು ಕಡೆಯಾಗಿ BY ವಿಜಯನ್ರವರು ಮೇಲ್ಗೈಯನ್ನು ಸಾಧಿಸಿದ್ರ ಅಂತ. ಯಾಕಂತ ಹೇಳಿದ್ರೆ BY ವಿಜಯನ್ರವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಕೌಟಿಲ್ಯ ರಘುರವರು. ಕಳೆದ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಇದೇ ಕೌಟಿಲ್ಯ ರಘುರವ್ರಿಗೆ ಏನು ಕ್ಯಾಂಡಿಡೇಟನ್ನು ಮಾಡಲಾಗಿತ್ತು. CN ಮಂಜೇಗೌಡರ ಇದ್ದರು, ಅವರು ಕೌಟಿಲ್ಯ ರಘುರವರು ಪರಾಭವಗೊಂಡಿದ್ರು. ಇದೀಗ ಮತ್ತೆ ಆ ಕೌಟಿಲ್ಯ ರಘುರವರನ್ನು ಇದೀಗ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಕಳಿಸೋದಕ್ಕೆ ಇದೀಗ BY ವಿಜಯನ್ರವರು ಇದೀಗ ಒಂದು ಕಾರ್ಯತಂತ್ರವನ್ನು ಕೂಡ ರೂಪಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಹೈಕಮಾಂಡ್ ನಾಯಕರ ಮನವೊಲಿಸಿ ಕೌಟಿಲ್ಯ ರಘುರವರನ್ನು ಅಭ್ಯರ್ಥಿ ಮಾಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಲಿಂಗರಾಜ್ ಪಾಟೀಲ್ ಅವ್ರನ್ನೂ ಕೂಡ ಇದೀಗ ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಿಂಗರಾಜ್ ಪಾಟೀಲ್ ಅವ್ರಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕವಾಗಿ ಇದೀಗ JDSನ ಅಂದರೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ JDSಗೆ ಆದ್ಯತೆಯನ್ನು ಕೊಡದೇ ಇರತಕ್ಕಂಥದ್ದು ಸಹಜವಾಗಿ ಎಲ್ಲೋ ಒಂದು ಕಡೆಗೆ ಅಸಮಾಧಾನ ಉಂಟಾಗಿರ್ತಕ್ಕಂಥದ್ದು. ಆದರೂ ಕೂಡ ಇದಕ್ಕೆ JDS ನಾಯಕ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು
ಏನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೂರನೇ ಅಭ್ಯರ್ಥಿಯಾಗಿ JDSನಿಂದ ಹಾಲಿ MLC ಆಗಿರ್ತಕ್ಕಂಥ ಗೋವಿಂದರಾಜ್ ಅವ್ರನ್ನ ಕಣಕ್ಕಿಳಿಸೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಿನ್ನೆಯಿಂದಲೂ ಕೂಡ ಸುದೀರ್ಘವಾಗಿ ಒಂದು ಸಭೆಗಳನ್ನ ಮಾಡಿದ್ದಾರೆ, ಮ್ಯಾರಥಾನ್ ಸಭೆಗಳನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಹೆಚ್ಚುವರಿ ಮತಗಳು ಅಂದ್ರೆ ಏನು 222 ಸಂಖ್ಯಾಬಲದ ವಿಧಾನಸಭೆಯಲ್ಲಿ ಈ ಬಾರಿ ಏಳು ಮಂದಿ ವಿಧಾನ ಪರಿಷತ್ ಸದಸ್ಯರನ್ನ ಅಂದ್ರೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕಾಗುತ್ತೆ. ಈಗಾಗಲೇ ಬಿಜೆಪಿಯಿಂದ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ನಿಂದ 5 ಮಂದಿಯನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು. 4 ಅಭ್ಯರ್ಥಿಗಳು ನಿರಾಯಾಸವಾಗಿ ಕಾಂಗ್ರೆಸ್ನಿಂದ ಗೆಲ್ತಾರೆ. ಆದ್ರೆ ಹೆಚ್ಚುವರಿ ಮತಗಳಿಂದ JDS ಮತ್ತೆ ಬಿಜೆಪಿ ಅಸಮಾಧಾನಿತ ಶಾಸಕರನ್ನ ಸೆಳೆದು ತನ್ನ ಪರಮಾಪ್ತ ವಿನಯ್ ಕಾರ್ತಿಕ್ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಅವ್ರನ್ನ ಗೆಲ್ಲಿಸಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ DK ಶಿವಕುಮಾರ್ ನಾನಾ ರೀತಿಯಾದಂತಹ ಕಸರತ್ತನ್ನ ಮಾಡ್ತಾ ಇದ್ದಾರೆ. JDS ನಲ್ಲಿ ಇರ್ತಕ್ಕಂಥ ಅಸಮಾಧಾನ ಶಾಸಕರನ್ನ ಸಂಪರ್ಕ ಮಾಡಿ ಅವರಿಂದ ಅಡ್ಡ ಮತದಾನವನ್ನ ಮಾಡಿಸೋದ್ರ ಮುಖಾಂತರ ವಿನಯ್ ಕಾರ್ತಿಕ್ ಅವ್ರನ್ನ ವಿಧಾನ ಪರಿಷತ್ಗೆ ಕಳಿಸುವಂತ ಒಂದು ನಿಟ್ಟಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಪ್ರತಿತಂತ್ರವಾಗಿ ಕುಮಾರಸ್ವಾಮಿಯವರು ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಸಮಾಧಾನಿತ ಶಾಸಕರನ್ನ ಸೆಳೆದು ತನ್ನ ಮೂರನೇ ಅಭ್ಯರ್ಥಿ ಅಂದ್ರೆ NDA ಕೂಟದ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಮುಖಾಂತರ ಆ ಒಂದು ಅಭ್ಯರ್ಥಿಯನ್ನ ವಿಧಾನ ಪರಿಷತ್ಗೆ ಕಳಿಸಬೇಕು. ಮತ್ತೊಮ್ಮೆ ಏನು JDSನ ಹಾಲಿ MLC ಆಗಿರ್ತಕ್ಕಂಥ ಕೋಲಾರದ ಗೋವಿಂದರಾಜ್ ಏನಿದ್ರೆ ಅವರು ಜೂನ್ 18ನೇ ತಾರೀಕು ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಸೊ ಇದೀಗ ಅವ್ರನ್ನ ಮತ್ತೆ ವಿಧಾನ ಪರಿಷತ್ಗೆ ಮರು ಆಯ್ಕೆ ಮಾಡಿಸುವಂತ ಒಂದು ನಿಟ್ಟಲ್ಲಿ ಮತ್ತೊಂದು ಕಡೆಯಾಗಿ DK ಶಿವಕುಮಾರ್ ಅವರಿಗೆ ಮುಖಭಂಗ ಮಾಡುವಂತ ಒಂದು ನಿಟ್ಟಲ್ಲಿ ಕುಮಾರಸ್ವಾಮಿಯವರು ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಸಮಾಧಾನಿತ ಶಾಸಕರುಗಳನ್ನ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಸುಮಾರು ಜನ ಏನು ಅಸಮಾಧಾನಿತ ಶಾಸಕರುಗಳೇನಿದ್ದಾರೆ DK ಶಿವಕುಮಾರ್ ಅವರ ವಿರೋಧಿ ಪಾಳ್ಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಸಂಪರ್ಕವನ್ನ ನೀವು NDA ಮೈತ್ರಿಕೂಟದ ಮೂರನೇ ಅಭ್ಯರ್ಥಿಗೆ ಮತವನ್ನ ಹಾಕ್ಬೇಕು ಅಂತ. ಯಾಕಂತ ಹೇಳಿದ್ರೆ ಏನು 28 ಮತಗಳನ್ನ ಪಡ್ಕೊಂಡಿದ್ದೇ ಆಗಿದ್ದಲ್ಲಿ ಅದು ಗೋವಿಂದರಾಜ್ ಅವರ ಗೆಲುವು ನಿರಾಯಾಸವಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹೆಚ್ಚುವರಿ ಮತಗಳು ಬಿಜೆಪಿ ಮತ್ತೆ JDSನ ಹೆಚ್ಚುವರಿ ಮತಗಳಿಂದ 26 ಮತಗಳು ಆಗ್ತವೆ. ಇನ್ನು ಗೆಲುವಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ 2 ಮತಗಳು. ಸೊ ಹೀಗಾಗಿ ಆ ಇಬ್ಬರು ಅಂದ್ರೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಸಮಾಧಾನಿತ 2 ಶಾಸಕರುಗಳನ್ನ ಪಡ್ಕೊಂಡಿದ್ದೇ ಏನು ತಮ್ಮ ಪರವಾಗಿ ಮತವನ್ನು ಹಾಕಿಸ್ಕೊಂಡಿದ್ದೇ ಆಗಿದ್ದಲ್ಲಿ ಅದು DK ಶಿವಕುಮಾರ್ ಅವರು ಕೂಡ ಒಂದು ರೀತಿ ತಿರುಗೇಟನ್ನು ಕೊಟ್ಟಂತಾಗುತ್ತೆ. ಮತ್ತೊಂದು ಕಡೆಯಾಗಿ ತಮ್ಮ ಅಭ್ಯರ್ಥಿಯನ್ನು ಕೂಡ ಗೆಲ್ಸ್ಕೊಂಡಂತ ಆಗುತ್ತೆ ಅನ್ನುವಂತ ನಿಟ್ಟಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಒಂದು ಮೆಗಾ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಂತೆ ಇಂದು ಬೆಳಿಗ್ಗೆ 11 ಗಂಟೆಗೆ ಗೋವಿಂದರಾಜ್ ಅವರು ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಇವತ್ತಿನ ಬೆಳವಣಿಗೆನ. ಥ್ಯಾಂಕ್ ಯು ತಿಮ್ಮೇಗೌಡರು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.